ನಾವು ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಆಗ ಫ್ಲೈಟ್ನಲ್ಲಿ ಕೆಲಸ ಮಾಡುವ ಏರ್ ಹಾಸ್ಟೆಸ್ಗಳು ಎಲ್ಲ ಪ್ಯಾಸೆಂಜರ್ಸ್ಗೆ ತಮ್ಮ ಮೊಬೈಲ್ಗಳನ್ನು ಫ್ಲೈಟ್ ಮೋಡ್ಗೆ ಹಾಕಲು ಅಥವಾ ಸ್ವಿಚ್ ಆಫ್ ಮಾಡಲು ಹೇಳ್ತಾರೆ. ಆದರೆ ಅವರು ಹೀಗೆ ಯಾಕೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಾ? ನಾವು ಫ್ಲೈಟ್ ಮೂವ್ ಆಗುವಾಗ ನಮ್ಮ ಮೊಬೈಲ್ನ ಯೂಸ್ ಮಾಡ್ತಾ ಇದ್ರೆ ಅಥವಾ ಯಾರ ಜೊತೆ ಆದರೂ ಮಾತಾಡ್ತಾ ಇದ್ರೆ ಆಗ ನಮ್ಮ ಮೊಬೈಲ್ನಿಂದ ಎಮಿಟ್ ಆಗುವ ಸಿಗ್ನಲ್ ಫ್ಲೈಟ್ನ ಕಂಟ್ರೋಲ್ ಸೆಂಟರ್ನ ಕಮ್ಯುನಿಕೇಶನ್ ಸಿಗ್ನಲ್ಗಳ ಜೊತೆ ಮಿಕ್ಸ್ ಆಗುತ್ತವೆ. ಇದರಿಂದಾಗಿ ಪೈಲಟ್ಸ್ಗಳಿಗೆ ಕಂಟ್ರೋಲ್ ಸೆಂಟರ್ನ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಲು ತೊಂದರೆ ಆಗುತ್ತೆ. ಕೆಲವೊಮ್ಮೆ ಇದರಿಂದ ಪ್ಲೇನ್ ಲಿಫ್ಟಿಂಗ್ ಮತ್ತು ಲ್ಯಾಂಡಿಂಗ್ ಸಂದರ್ಭದಲ್ಲಿ ತೊಂದರೆಯಾಗುವ ಸಾಧ್ಯತೆಯೂ ಕೂಡ ಇರುತ್ತೆ. ಇದರಿಂದಾಗಿ ಫ್ಲೈಟ್ನಲ್ಲಿ ನಮ್ಮ ಮೊಬೈಲ್ಗಳನ್ನು ಫ್ಲೈಟ್ ಮೋಡ್ಗೆ ಹಾಕೋಕ್ಕೆ ಅಥವಾ ಸ್ವಿಚ್ ಆಫ್ ಮಾಡಲು ಹೇಳ್ತಾರೆ. ನಿಮಗೆ ಗೊತ್ತಾ, ನಮ್ಮ ದೇಶದ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಾಗ ಅವರು ತಮ್ಮ ಹರಿದ ದೋಟಿಯಲ್ಲೇ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಂತೆ. ಮತ್ತು ಸ್ವಲ್ಪ ದಿನಗಳ ನಂತರ ಗೊತ್ತಾಗುತ್ತೆ, ಒಬ್ಬ ದೇಶದ ಪ್ರಧಾನಿಯಾದರೂ ಸಹ ಅವರಿಗೆ ಹಾಕಿಕೊಳ್ಳೋಕ್ಕೆ ಅವರ ಹತ್ತಿರ ಕೇವಲ 2 ಪಂಚೆ ಮತ್ತು 2 ಅಂಗಿಗಳು ಬಿಟ್ಟರೆ ಬೇರೆ ಯಾವ ಬಟ್ಟೆಗಳು ಸಹ ಇರಲಿಲ್ಲವಂತೆ. ಆಗ ಅವರ ಹೆಂಡತಿ ಹೊಸ ಬಟ್ಟೆಗಳನ್ನು ತಗೊಳ್ಳೋಕೆ ಹೇಳಿದಾಗ ಆಗ ಶಾಸ್ತ್ರಿರವರು ನಮ್ಮ ದೇಶದ ರೈತರು ಇನ್ನೂ ಕಷ್ಟದಲ್ಲಿ ಇರುವಾಗ ನಾನು ಹೇಗೆ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಖುಷಿಯಾಗಿರಲಿ ಎಂದು ಅವರ ಹೆಂಡತಿಗೆ ಹೇಳಿದ್ರಂತೆ.